ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ರೇ ಸಂತೋಷ್, ಸಂತೋಷ್. ನಮಸ್ಕಾರ ಅಣ್ಣ. ನಮಸ್ಕಾರ. ಕೂತ್ಕೊಳ್ಳಿ. ಅದು ನಿಮ್ಮ ಯಜಮಾನ್ರು ಬರೋದಕ್ಕೆ ಹೇಳಿದ್ರು, ಅದಕ್ಕೆ ಬಂದೆ. ಮನೇಲಿ ಇದ್ದಾರೆ ತಾನೆ? ಮನೆಯಲ್ಲೇ ಇರ್ತೀನಿ, ಎಲ್ಲ ಹೋಗ್ತೀನಿ. ನಿಮ್ಮ ಥರ ಬೆಳಗ್ಗೆನೆ ಬಡ್ಡಿ ವಸೂಲಿ ಮಾಡಕ್ಕೆ ಹೋಗ್ತೀನಿ ಅಂತ ಅನ್ಕೊಟ್ರ. ಯಜಮಾನ್ರು ತುಂಬ ಜಮ್ನಲ್ಲಿದ್ದೀರಾ. ಇರಲೇಬೇಕಲ್ಲ ನಿಮ್ಮ ಮುಂದೆ. ಹೇಳಿ ಸರ್. ನಾನು ಹೇಳಿದ್ದೆಲ್ಲ ಡಾಕ್ಯುಮೆಂಟ್ಸ್ ಕರೆಕ್ಟಾಗಿ ತಂದೀರಾ? ನನ್ನ ದುಡ್ಡು ನೀವು ನನಗೆ ಕೊಡಬೇಕಾದ್ರೆ ಈ ಪೇಪರ್ ಇಟ್ಕೊಂಡು ನಾನೇನು ಮಾಡಲಿ? ತಗೊಳ್ಳಿ. ಎಲ್ಲ ಸರಿಯಾಗಿದೆ. ಇರಿ, ಕ್ಯಾಶ್ ತಂದು ಕೊಡ್ತೀನಿ. ಅದು ನನಗೆ ಕ್ಯಾಶ್ ಬೇಡ, ಚೆಕ್ಕೆ ಕೊಡಿ. ಚೆಕ್ ಬೇಕು ಅಂದರೆ ದಿಢೀರ್ ಅಂತ ಆಗಲ್ಲ, 2 ದಿವಸ ಕಾಯಬೇಕಾಗತ್ತೆ. ಆ 2 ದಿವಸಕ್ಕೆ ಬಡ್ಡಿ ಕೇಳಂಗಿಲ್ಲ. ನಾವು ನಿಮ್ಮಷ್ಟು ಸಾಹುಕಾರರಲ್ಲ ಅಣ್ಣ, ಬಡವರು. ನಮಗೆ ಕ್ಯಾಶ್ ಈಗಲೇ ಕೊಟ್ಬಿಡಿ. ತೊಗೊಂಬರ್ತೀನಿ. ಏನಾದರೂ ಕೂಡ ಪಾಪ. ಅಣ್ಣ, ಕಾಫಿ ತರ್ತೀನಿ. ಆಗಲಿ. ತೊಗೊಳ್ರಿ, ಸರಿಯಾಗಿ ಎಣಿಸ್ಕೊಳ್ಳಿ. ಬ್ಯಾಗ್ ನಿಮಗೆ ತೊಗೊಂಡೋಗಿ. ಸಂತೋಷ್ ಅವರೇ, ಇದರಲ್ಲಿ 10,800 ರೂಪಾಯಿ ಕಮ್ಮಿ ಇದೆ. 2 ದಿವಸ ಮುಂಚೆ ಕೊಡ್ತಾ ಇದ್ದೀನಲ್ಲ, ಅದಕ್ಕೆ 2 ದಿವಸ ಬಡ್ಡಿ ನಿಮಗೆ ಯಾಕ್ರಿ ಕೊಡಲಿ? ಭಾರಿ ಕಿಲಾಡಿ ಇದ್ದೀರಿ ನೀವು. ನಿಮ್ಮಷ್ಟಲ್ಲ ಬಿಡಿ. ಇರಲಿ. ಸಂತೋಷ್ ಅವರೇ, ವ್ಯವಹಾರ ಅಂದರೆ ಒಂದು ಮಾತು ಬರುತ್ತೆ, ಒಂದು ಮಾತು ಹೋಗುತ್ತೆ. ನೋಡಿ, ವ್ಯವಹಾರ ಬಿಡೋಕ್ಕಾಗೋದಿಲ್ಲ. ನಿಮಗೇನಾದರೂ ಮತ್ತೆ ದುಡ್ಡು ಬೇಕಾದರೆ ನಮ್ಮ ಹತ್ರನೇ ಬನ್ನಿ, ಬಡ್ಡಿ ಕಮ್ಮಿ ಮಾಡಿಕೊಡ್ತೀನಿ. ನಾನು ಸತ್ತು ನೇಣ ಹಾಕೊಂಡ್ರೂ ಪರವಾಗಿಲ್ಲ, ನಿಮ್ಮ ಹತ್ರ ಮಾತ್ರ ಇನ್ನೊಂದು ಸಲ ವ್ಯವಹಾರ ಮಾಡಲ್ಲ. ದಿನದ ಬಡ್ಡಿ ಹಾಕ್ತಿರಲ್ರಿ, ಯಾವನ್ರಿ ನಿಮ್ಮ ಹತ್ರ ವ್ಯವಹಾರ ಮಾಡ್ತಾನೆ? ದುಡ್ಡು ಕೇಳಬೇಕಾದ್ರೆ ಅಣ್ಣ ಅಪ್ಪ ಅಂತ ಬರ್ತೀರಾ, ಕೊಟ್ಟ ಮೇಲೆ ಬಣ್ಣ ಬದಲಾಯಿಸ್ತೀರಾ. ನಿಮ್ಮಂಥವ್ರನ್ನ ಎಷ್ಟು ಜನ ನೋಡಿಲ್ಲ ನಾನು. ನೋಡಿ, ನನ್ನ ಹತ್ರ ವ್ಯವಹಾರ ಮಾಡಿದವರು ಮತ್ತೆ ನನ್ನ ಹತ್ರ ಬಂದೇ ಬರ್ತಾರೆ. ಇವಾಗ ನೀವು ಮಾತಾಡ್ತಾ ಇದ್ದೀರಾ, ಆಮೇಲೆ ನಾನು ಮಾತಾಡ್ತೀನಿ. ಅದೇನು ಮಾತಾಡ್ತೀರ ನಾನು ನೋಡ್ತೀನಿ ರೀ. ಹೊರಡ್ರಿ. ಬರ್ತೀನಿ. ಕಾಫಿ ವೇಸ್ಟ್ ಆಗುತ್ತೆ, ಕುಡ್ಕೊಂಡು ಹೋಗಿ. ಬರ್ತೀನಿ ಸ್ವಾಮಿ. ಆಗಲಿ, ಹೋಗಿ ಬನ್ನಿ. ಬರ್ತೀನಮ್ಮ. ಲಕ್ಷ್ಮೀ ನಿವಾಸ, ಲಕ್ಷ್ಮೀ